ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಪ್ರಾವಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ತುಂಬ ಲಾಂಗ್ ಬ್ಯಾಕ್ ಮತ್ತೆ ವಾಪಸ್ ಬಂದೆ. ಆ್ಯಕ್ಚುಲಿ ಸ್ವಲ್ಪ ಟೈಮ್ ಬೇಕಿತ್ತು. ಸ್ವಲ್ಪ ಟೆನ್ಷನ್ ಆಗಿಬಿಟ್ಟು ರಿಲೀಫಲ್ಲಿ ಊರಿಗೆ ಹೋಗಿ ಬರೋಣ ಅಂತ ಊರಿಗೆ ಹೋಗಿ ಬಂದೆ. ಸೊ ಅದಕ್ಕೆ ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಊರಿಗೆ ಹೋಗ್ತಾ ಇದ್ದಾಗ ಒಂದು ಹೋಟೆಲಲ್ಲಿ ಊಟ ಮಾಡಿದ್ವಿ. ಸೊ ಊಟನ ನಿಮ್ಮೆಲ್ರಿಗೂ ತೋರ್ಸೋಣ. ನೀವು ಆ ಕಡೆ ಏನಾದರೂ ಜರ್ನಿ ಹೋಗ್ತಾ ಇದ್ರೆ ಊಟ ಟ್ರೈ ಮಾಡಿ ಅಂತ ನಿಮ್ಗೆ ಹೇಳಬೇಕು ಅಂತ ಈ ಲಾಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮಗು ಇರೋರ್ಗೆಲ್ರಿಗೂ ಗೊತ್ತಾಗುತ್ತೆ ನನ್ನ ಕಷ್ಟ ಏನು ಅಂತ. ಆ್ಯಕ್ಚುಲಿ ನಾನು ಒಬ್ಬಳೇ ಆಗಿರೋದ್ರಿಂದ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇತ್ತು. ಅಮ್ಮ ಬಂದಿದ್ರಲ್ವ, ಅಮ್ಮನೂ ಊರಿಗೆ ಬಿಡಬೇಕಿತ್ತು. ಹಾಗೆ ಊರಿಗೆ ಬಿಟ್ಟು ಒಂದು ಸ್ವಲ್ಪ ದಿನ ಇದ್ದು ಬರೋಣ ಅಂತ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ಬಿಡ್ತು. ಸೊ ಅದಕ್ಕೆ ಹೋಗಿದ್ದೆ. ದಯವಿಟ್ಟು ಯಾರಾದರೂ ನೀವ್ಲಿ ಅಮ್ಮ ಆಗಿದ್ರೆ ಅವ್ರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ಆಲ್ ಈ ಥರ ತುಂಬ ಸಮಸ್ಯೆಗಳನ್ನ ಎದುರಿಸಿರ್ತಾರೆ. ನಾನು ಕೂಡ ಇವಾಗ ಎದುರಿಸ್ತಿದ್ದೀನಿ. ಒಬ್ಬಳೇ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಮಗು ನೋಡ್ಕೊಳ್ಳೋದು. ಒಂದೊಂದು ಸಲ ನಮ್ಮದು ಬ್ರೇಕ್ಫಾಸ್ಟ್ ಆಗೋದು 12 ಆಗಿಬಿಡುತ್ತೆ. ಇನ್ನೇನು ನೈಟ್ ಊಟನೂ ಲೇಟ್ ಆಗುತ್ತೆ. ಇನ್ನು ಅವ್ರು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಕಳೆದೋಗುತ್ತೆ. ಹೋಟೆಲ್ ಕೂಡ ಬಂದು ಇದು ಶೆಟ್ಟಿ ಲಂಚ್ ಹೋಮ್ ಅಂತ. ನಾವು ಬ್ಯಾಂಗ್ಳೂರಿಂದ ದಾವಣಗೆರೆ ಸೈಡ್ ಹೋಗ್ಬೇಕಂದ್ರೆ ರೈಟಲ್ಲಿ ಬರುತ್ತೆ. ಸ್ವಲ್ಪ ಹೋಗಿ ಯೂಟರ್ನ್ ತೊಗೊಂಡ್ರೆ ಅಲ್ಲೇ ಸಿಗುತ್ತೆ. ನೀವು ಆ ಕಡೆಯಿಂದ ಈ ಬ್ಯಾಂಗ್ಳೂರ್ಗೆ ಏನಾದರೂ ಜರ್ನಿ ಮಾಡ್ತಾ ಇದ್ರೆ ನಿಮಗೆ ಲೆಫ್ಟಲ್ಲೇ ಸಿಗುತ್ತೆ. ಹಿರಿಯೂರ್ ನಿಯರ್ ಬೈ ಬರುತ್ತೆ ಇದು ಹೋಟೆಲ್. ತುಂಬ ಟೇಸ್ಟಿ ಆಗಿರೋ ಫುಡ್ ಇಲ್ಲಿ ನಾನು ತಿಂದಿದ್ದು ಫಸ್ಟ್ ಟೈಮ್ ಈ ಥರ ನಾನು ಟ್ರೈ ಮಾಡಿದ್ದು. ಇದು ಚಿಕ್ಕ ಚಿಕ್ಕ ಫಿಶ್ದು ಪೌಡರ್. ಈ ಫಿಶ್ ಮಾತ್ರ ಸಖತ್ತಾಗಿತ್ತು. ಹಾಗೆ ಇದು ಮಿಲ್ಸ್ ತೊಗೊಂಡಿದ್ವಿ ನಾವಿಬ್ಬರು. ಅಮ್ಮ ವೆಜ್ ಆದ್ರಿಂದ ಆ ಕಡೆ ಕೂತ್ಕೊಂಡಿದ್ರು. ನೋಡಿ ಯಾವ ಥರ ತಿಂದು ಹಾಕಿದ್ದೀನಿ ನಾನು. $250 ಅನಿಸುತ್ತೆ. ಸೊ ಹೋಗಿ ತಿನ್ಬೋದು, ಅಫೋರ್ಡಬಲ್. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಗುಂಡು ಮೊರೆಗೆ ಮೊಸರು ಅಂದರೆ ತುಂಬ ಇಷ್ಟ. ಸೊ ಅವಳು ಮೊಸರು ತಿಂತಾ ಇತ್ತು. ಮೀಸೆ ಬಂದಿದೆ. ಶೆಟ್ಟಿ ಲಂಚ್ ಹೋಮ್. ಹಾಗೆ ಊರಿಂದ ಬರಬೇಕಾದ್ರೂ ಕೂಡ ನಾವು ತಿನ್ಕೊಬಂದ್ವಿ ಅದೇ ಹೋಟೆಲಲ್ಲಿ.
ಹಾಗೆ ಗುಂಡಕ್ಕ ಊರಿಗೆ ಹೋದಾಗ ಹೊಸಲು ಕೂಡ ದಾಟಿದ್ಲು. ಅಲ್ಲೇ ವಿಡಿಯೋ ಕೂಡ ಮಾಡಿದ್ವಿ. ಫಸ್ಟ್ ಅವಳು ಏನು ಇಟ್ಕೊಡ್ತಾಳೆ ಅಂತ ನೀವು ನೋಡಿ. ಮೊದಲು ಬುಕ್ಕು, ಆಮೇಲೆ ದುಡ್ಡು, ಆಮೇಲೆ ಗೋಲ್ಡು. ಕರೆಕ್ಟ್ ಅಲ್ವಾ? ಫಸ್ಟ್ ಓದಿದ್ರೆ ದುಡ್ಡು ಬರುತ್ತೆ, ಆಮೇಲೆ ಗೋಲ್ಡ್ ತೊಗೋಬೋದು. ಅದು 9.5 ಮಂತ್ ವ್ಯಾಕ್ಸಿನ್ ಕೂಡ ಇತ್ತು. ಸೊ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಊರಲ್ಲೇ ಹಾಕ್ಸ್ಕೊಂಡು ಬಂದ್ವಿ. 4 ಹಾಕಿದ್ರು. ನಾನೆಲ್ಲೋ ಜ್ವರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಏನೂ ಆಗಿಲ್ಲ. ಓಕೆ, ಅದು ಕೂಡ ಆಯಿತು. ಇನ್ನು 1.5 ಇಯರ್ವರೆಗೆ ಹೋಗಂಗೆ ಇಲ್ಲ ಸಿಯಾ ಅವ್ರ ಕಡೆ. ಹಾಗೆಯೇ ಹೀಗೆ 1 ವೀಕ್ ಅಲ್ಲಿ ಊರಲ್ಲಿ ಕಳೆದ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಆ್ಯಕ್ಚುಲಿ ನಾವು ಮಧ್ಯಾಹ್ನ ಬಿಟ್ಟಿದ್ವಿ. ಸೊ ತುಂಬ ರೈನಿ ಸೀಸನ್ ಅಲ್ವಾ, ಇವಾಗ ಸ್ಟಾರ್ಟ್ ಆಗಿದೆ. ತುಂಬ ಮಳೆಯಲ್ಲಿ ಬರ್ತಾ ಸಾಂಗ್ ಕೇಳ್ಕೊಂಡು ಬಂದ್ವಿ. ಟೆನ್ ಓ ಕ್ಲಾಕ್ ಆಗಿತ್ತು ಬರೋದು ನೈಟ್. ಗುಂಡಕ್ಕ ಕೂಡ ಮಲ್ಕೊಂಡು ಎದ್ದು ಮಾರ್ನಿಂಗ್. ಹಾಗೆ ಇವಳ ಬರ್ಡೇಗೆ ನಾವು ಗಿಫ್ಟ್ ಮಾಡೋದನ್ನ ಆ್ಯಕ್ಚುಲಿ ಸ್ಕೀಮ್ ವೈಸು ಗೋಲ್ಡ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಕೀಮ್ ಮಾಡ್ಕೊಂಡಿದ್ವಿ. ಅದನ್ನೇ ಬುಕ್ ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ವಿ ಸಿಯಾನ. ಯಾವುದು ಗಿಫ್ಟ್ ಮಾಡಿದ್ವಿ ಅಂತ ಬರ್ಡೇ ಆದಮೇಲೆ ಹೇಳ್ತೀನಿ. ಇದು ತುಂಬ ಇಷ್ಟ ಆಗಿತ್ತು. 21 ಗ್ರಾಮ್, 16 ಗ್ರಾಮ್ ಈ ಥರ ಎಲ್ಲ ಇತ್ತು. ಸೊ ನಾನು ಒಂದು 3 ನೆಕ್ಲೆಸ್ನ ನೋಡಿದೆ. ಇದು ಇಷ್ಟ ಆಯಿತು. ಹಾಗೆ ಇನ್ನೊಂದು ಇದು ಕೂಡ ಸಖತ್ತಾಗಿದೆ. ಇದು ತುಂಬ ಇಷ್ಟ ಆಯಿತು. ಇದು 22 ಗ್ರಾಮ್ಸ್ ಇತ್ತು. ಅವಳು ಹಾಕೋತಿರ್ಲಿಲ್ಲ, ಸೊ ಅದಕ್ಕೆ ನಾನೇ ಹಾಕೊಂಡು ನೋಡಿದೆ ಹೇಗೆ ಕಾಣಿಸುತ್ತೆ ಅಂತ. ನನಗಲ್ಲ, ಇದು ಸಿಯಾಗೇನೆ. ಆಮೇಲೆ ಇದೊಂದು ಸಖತ್ತಾಗಿದೆ, ಇದನ್ನು ನೋಡಿದ್ವಿ. ಯಾವುದು ಬುಕ್ ಮಾಡ್ದೆ ಯಾವುದು ಅಂತ ಬರ್ಡೇ ಆದಮೇಲೆ ಹೇಳ್ತೀನಿ. ಹಾಗೆ ಬಂದ್ವಿ ಮನೆಗೆ. ಪ್ರವೀಣ್ ಕೂಡ ದೊಣ್ಣೆ ಬಿರಿಯಾನಿ ಮಾಡಿಕೊಟ್ರು, ಸಖತ್ತಾಗಿ ಟೇಸ್ಟಿಯಾಗಿತ್ತು. ಯಾರಿಗೆ ಬೇಕು ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.